ನಿಮ್ಮ ಒಂದು ಯೂಬುಲ್ ಸಾಂಗ್ ಒಂದು ಪಲ್ಲವಿ ಹಾಡೋದಾದ್ರೆ? ನನ್ನ ವೈಬುಲ್ ಸಾಂಗ್ ಪಲ್ಲವಿ ಹಾಡೋದಾದ್ರೆ, ಯಾಕಂದರೆ ಹೋಗ್ಲಿ ಬೇಕು ಸರ್ ಆ್ಯಕ್ಚುಲಿ ಪಲ್ಲವಿ ಗೊತ್ತಾಗಲಿ. ಏಕ್ ದೋ ತೀನು ಚಾರು, ಇವಳ ಮೇಲೆ ಆಯ್ತು ಪ್ಯಾರು, 1 ವರ್ಷ ಫುಲ್ಲು ಕೇರು, ಆಮೇಲೆ ಆಯ್ತು ಬೋರು. ವೈಬುಲ್ ಪಾರ್ಟಿ ವೈಬುಲ್ ಪಾರ್ಟಿ ವೈಬುಲ್ ಪಾರ್ಟಿಯೋ, ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನೀ ಚಾಮರಾಜಪೇಟೆ ಲೇಡಿ, ಪಾರ್ಕಲ್ಲಾಟ ಆಡಿ ಒರ್ಸ್ಕೊಂಡೆ ತಲೆ ಬೋಡಿ. ಸರ್ ವಾವ್, ನೀವೇ ಬರ್ದಿದ್ದ ಸರ್? ಇಲ್ಲ, ಆಕ್ಚುಲಿ ಬಜರಂಗಿ ಮೋಹನ್ ಅವರೇ ಬರ್ದಿದ್ದು. ಈ ಸೆಕೆಂಡ್ ಲೈನ್ ಏನಂತ ಬಂತು, ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನಿನ್ನ ಚಾಮರಾಜಪೇಟೆಲ್ ನೋಡಿ, ಪಾರ್ಕಲ್ಲಿ ಆಟ ಆಡಿ ಓಡಿಸ್ಕೊಂಡೆ ತಲೆ ಬೋಡಿ ಅಂತ ಅದೊಂದು ಸರಿ, ಅದೊಂದು ಒಂದು ಹಿಸ್ಟ್ರಿ. ಯಾಕಂದ್ರೆ ನಾನು ಡ್ಯಾನ್ಸ್ ಕ್ಲಾಸಲ್ಲಿ ನಾ ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ಪೊಲೀಸ್ ಮಕ್ಕಳು ಅಂದರೆ ಮಾಮೂಲಿ ಥರ ಮಾಡಿದ್ದು. ನಿನ್ನ ಚಾಮರಾಜಪೇಟೆಲ್ ನೋಡಿ, ನನ್ನ ವೈಫ್ ನೋಡಿ, ನಾನು ಚಾಮರಾಜಪೇಟೆ ಡ್ಯಾನ್ಸ್ ಕ್ಲಾಸಲ್ಲಿ ನೋಡಿದ್ದು. ನಮ್ಮ ಪೊಲೀಸ್ ಕ್ವಾರ್ಟರ್ಸಲ್ಲಿ ಪಾರ್ಕ್ ಇತ್ತು, ಪಾರ್ಕಲ್ಲಿ ಆಟ ಆಡಿ ಹಂಗೆ ಹೋಯ್ತಾ 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 ಯಾಕೋ ನನಗೆ ಕೂದಲು ಸ್ವಲ್ಪ ಕಡಿಮೆ ಇದ್ದಿಂದ ಬೋಡಿ ಮಾಡಿಸ್ದೆ. ಬೋಡಿ ಆದ್ಮೇಲೆ ನಂಗೆ ಲೆಕ್ಕ ಬಂದಿದ್ದರಿಂದ ನಾನು ಪೊಲೀಸ್ ಕ್ವಾರ್ಟರ್ಸ್ ಕೇಳಿ, ನೀ ಚಾಮರಾಜಪೇಟೆಯಲ್ಲಿ ಆಡಿ, ಪಾರ್ಕಲ್ಲಿ ಆಟ ಆಡಿ ಓಡಿಸ್ಕೊಂಡೆ ತಲೆ ಬೋಡಿ. ಇದೇ ನನ್ನ ಬ್ರ್ಯಾಂಡ್ ಸರ್. ಸೂಪರ್. ಒಟ್ಟಿನಲ್ಲಿ ಒಳ್ಳೆ ಲಿರಿಕ್ಸ್ ಅದು ಸಕ್ಕದಾಗಿದೆ, ಟ್ಯೂನು ಚೆನ್ನಾಗಿದೆ ನೋಡಿ. ಅವತ್ತು ಜನ ಇಷ್ಟಪಟ್ಟಿದ್ರು, ಬಟ್ ಅಷ್ಟು ರೀಚ್ ಆಗಿಲ್ಲ. ಯಾಕಂದ್ರೆ ಒಂದು ಸ್ಥಾನಕ್ಕೆ ಹೋಗಿ ಒಂದು ರೀಚ್ ಆಗೋವರೆಗೂ ಕಷ್ಟ, ಹೆಸರು ಮಾಡೋದು. ಟ್ಯಾಲೆಂಟ್ ಇರುತ್ತೆ, ಆದ್ರೆ ಇವಾಗ ಮತ್ತೆ ಟ್ರೋಲ್ ಆಗ್ತಿದೆ ನಿಮ್ಮ ಹಾಡುಗಳು. ಓಕೆ, ಇನ್ನು ಬೇರೆ ಯಾವ ಹಾಡುಗಳನ್ನ ಮಾಡಿದ್ರಿ ಸರ್? ಸರ್, ಕಳೆದೋಗ್ಬಿಟ್ಟೆ ಕಾಣೆ ಅಂತ ನಾನು ಸಾಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಮಧ್ಯೆ ಶೂಟಿಂಗ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಅಂದರೆ ಒಂದು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆಲ್ಬಮ್ ಸಾಂಗ್ನ. ನೆಕ್ಸ್ಟ್ ಈ ತಿಂಗಳು ಜನವರಿ ಒಂದು 2nd ವೀಕಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿ, ಜನವರಿ ಎಂಡ್ ಇಲ್ಲ ಫೆಬ್ರವರಿ 1st ವೀಕಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಆಗಿದೆ. ಕಳೆದೋಗ್ಬಿಟ್ಟೆ ಕಾಣೆ ಅಂತ ಸರ್. ಈಗ ಎಲ್ಲ ಹೊಸ ವರ್ಷದ ಒಂದು ಗುಂಗಲ್ಲಿದ್ದೀವಿ. ಈ ಟೈಮಲ್ಲಿ ಯಾವುದಾದ್ರೂ ಹಾಡೋದಾದ್ರೆ ಯಾವ ಹಾಡು ಹೇಳ್ತೀರಾ ಸರ್? ಸರ್, ಎಲ್ಲರೂ ಒಂದೇ ಥರ ಸಾಂಗ್ ಹಾಡ್ದ ಥರ ನಾನು ಅನ್ಕೋತೀನಿ, ಬಟ್ ನಾನು ಬೇರೆ ಥರ ಹಾಡೋಕ್ಕೆ ಇಷ್ಟಪಡ್ತೀನಿ. ಬೇರೆ ಥರ ಯಾವ ಥರ ಅಂದರೆ ಸರ್, ಪ್ರೇಮ್ ಸರ್ ಅವ್ರದ್ದು ಒಂದು ಸಾಂಗ್ ಇದೆ ಅಡ್ಡ ಸಿನಿಮಾದು, ಅದರಲ್ಲಿ ಮೇಲುಕೋಟೆ ಹುಡುಗಿ ಅಂತ ನಾನು ನನ್ನ ವೈರಲ್ ಮಾಡಿದೆ ಆ ಸಾಂಗ್ ಸರ್. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ವೈಬುಲ್ ಸಾಂಗ್ ಬಿಟ್ರೆ ನನ್ನ ಫೇಮಸ್ ಮಾಡಿದೆ ಮೇಲುಕೋಟೆ ಹುಡುಗಿ ಅಂತ ಕೆ ಅವ್ರು ಆಡಿರೋದು. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣಿಕಿ ಇಣಿಕಿ ನೋಡುತ್ತಾಳೆ ಏನು ಸಿಂಗಾರ, ಮಂಡಿ ಗಂಟ ಲಂಗ ಹಾಕೊಂಡ್ ತಳ್ಕು ಬಳ್ಕು ಸೊಂಟ ಬಿಡ್ಕೊಂಡು ಕುಲ್ಕಿ ಕುಲ್ಕಿ ನಾಡಿತಾಳೆ ಏನು ವಯ್ಯಾರ. ತೋಟಕ್ಕೊಂದು ಮಿಸನ್ ಮನೆ, ಆಟಕ್ಕೊಂದು ಬೆಲ್ಲದ ಮನೆ, ಊಟಕ್ಕಿಡ್ಕೊಂಡ್ ಒಂದೇ ಮನೆ ಗೂಟದ ರಾಮಣ್ಣ, ಮೇಲುಕೋಟೆ ಹುಡುಗಿ ಒಬ್ಳು. ಈ ಸಾಂಗ್ ಸರ್. ವಾವ್, ಅಂದ್ರೆ ಒಂಥರ ಜನರನ್ನ ಎಲ್ಲರೂ ಕುಣಿಸೋ ಅಂತ ಹಾಡುಗಳನ್ನ ಸಖತ್ತಾಗಿ ಆಡ್ತೀರ. ನನಗೇನು ಅಂದ್ರೆ ಬರೀ ನಾವು ಹಾಡ್ತಾ ಇರ್ಬಾರ್ದು ಸರ್, ನಾವು ಹಾಡ್ಕೊಂಡು ನಾವು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿಕೊಂಡು ಜನರಿಗೂ ಡ್ಯಾನ್ಸ್ ಮಾಡಿಸ್ಬೇಕು ಸರ್. ಅದೇನು 3 ಅವರ್ ಏನಿರುತ್ತೋ ಜನರು ಮಜಾ ಮಾಡ್ಬೇಕು. ಯಾಕೆ ಎಷ್ಟೋ ಒಬ್ಬರಿಗೆ ಕಷ್ಟ ಇರುತ್ತೆ, ಏನೋ ನೋವಿರುತ್ತೆ, ಆ ನೋವೆಲ್ಲ ಮರ್ಸ್ಬೇಕು ಅಂದರೆ ನಾವು ಹಾಡ್ಕೊಂಡು ಪರ್ಫಾರ್ಮ್ ಮಾಡ್ಕೊಂಡು ಅವ್ರನ್ನೂ ಡ್ಯಾನ್ಸ್ ಮಾಡಿಸ್ಬೇಕು ನನ್ನ ಒಂದು ಇಂಟೆನ್ಷನ್ ಸರ್.